ಜೈ ಶ್ರೀರಾಮ್ ಎಲ್ಲರಿಗೂ. ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದರೆ, ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇವತ್ತು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆ ಗುಡ್ ನ್ಯೂಸ್ ಏನಪ್ಪ ಅಂದರೆ, ನನ್ನ ಫಾಲೋವರ್ಸ್ಗೆ ಒಂದು ವಿಷಯ ಗೊತ್ತಿರ್ಬೋದು. 2 ಇಯರ್ಸ್ ಬ್ಯಾಕ್ ನಾನು 75 ಹಾರ್ಟ್ ಚಾಲೆಂಜ್ ಮಾಡಿದ್ದೆ. ಆ 75 ಹಾರ್ಟ್ ಚಾಲೆಂಜ್ ಮಾಡಿ ನಾನು ಯಾವ ಥರ ನನ್ನ ಜೀವನದಲ್ಲಿ ಸಕ್ಸಸ್ ಕಂಡುಕೊಂಡಿದ್ದೀನಿ ಅಂತ ನನ್ನ ಫಾಲೋವರ್ಸಿಗೆ ಗೊತ್ತಿರ್ಬೋದು. ನ್ಯೂ ಫಾಲೋವರ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ನನ್ನ ವೀಡಿಯೋಸ್ನ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬಂದುಬಿಡ್ತೀನಿ. ಇವಾಗ ನಾನು 75 ಹಾರ್ಟ್ ಚಾಲೆಂಜ್ ನಾನು ಮಾಡೋದಿಲ್ಲ. 365 ಅಂದರೆ 1 ವರ್ಷ ನಾನು ಹಾರ್ಟ್ ಚಾಲೆಂಜ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಇದರಲ್ಲಿ ಒಂದು ಒಳ್ಳೆ ವಿಷಯ ಏನಪ್ಪ ಅಂತಂದರೆ, ನನ್ನ ಫಾಲೋವರ್ಸ್ ನೋಡೋರಿಗೆ ಅವ್ರಿಗೆ ಎಕ್ಸಸೈಸ್ ಬಗ್ಗೆ, ವರ್ಕೌಟ್ ಬಗ್ಗೆ ಏನೇ ಡೌಟ್ ಇರಲಿ, ನನಗೊಂದು ಕಮೆಂಟ್ ಹಾಕಿದರೆ ಇಲ್ಲ ನನಗೆ ಒಂದು DM ಹಾಕಿದರೆ ಕ್ಲಿಯರಾಗಿ ಅವ್ರಿಗೋಸ್ಕರ ನಾನು ಇದರಲ್ಲಿ ವೀಡಿಯೋ ಮಾಡ್ತೀನಿ. ಬೇಸಿಕ್ಕಿಂದ ಹಿಡಿದು ಪ್ರೋ ಲೆವೆಲ್ವರೆಗೂ ನಾನು ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇದರಲ್ಲಿ ಕ್ಲಿಯರಾಗಿ ಡಯಟ್ ಬಗ್ಗೆ, ಫ್ಯಾಟ್ ಲಾಸ್, ವೆಯ್ಟ್ ಗೇನ್, ವೆಯ್ಟ್ ಲಾಸ್ ಎಲ್ಲದ್ರ ಬಗ್ಗೆ ಇದರಲ್ಲಿ ತಿಳಿಸ್ತೇನೆ. ಆ್ಯಂಡ್ ಇನ್ನೊಂದು ಒಳ್ಳೆ ವಿಚಾರ ಏನಪ್ಪ ಅಂದರೆ, ಇದರಲ್ಲಿ ಈ ಚಾಲೆಂಜಲ್ಲಿ ಬೇಸಿಕ್ಕಿಂದ ಹಿಡಿದು ಪ್ರೋ ಲೆವೆಲ್ವರೆಗೂ ಬಾಕ್ಸಿಂಗ್ ಸಹ ನಾನು ಹೇಳ್ಕೊಡ್ತೇನೆ. ಇವತ್ತು ಡಿಸೆಂಬರ್ 1 ಇವತ್ತಿಂದನೇ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ತೀನಿ. ಫುಲ್ ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಬ್ರು ವರ್ಕೌಟ್ನ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿರೋರು ನನ್ನ ಜೊತೆನೇ ಸ್ಟಾರ್ಟ್ ಮಾಡಿ ನೀಟಾಗಿ ಕ್ಲಿಯರಾಗಿ ಒಂದು ಡಯಟ್ ಬಗ್ಗೆ ಆಗಲಿ, ಒಂದು ಎಕ್ಸಸೈಸ್ ಬಗ್ಗೆ ಆಗಲಿ, ವರ್ಕೌಟ್ ಬಗ್ಗೆ ಆಗಲಿ, ಬಾಕ್ಸಿಂಗ್ ಬಗ್ಗೆ ಆಗಲಿ ಎಲ್ಲದನ್ನು ಕ್ಲಿಯರಾಗಿ ಹೇಳ್ಕೊಡ್ತೇನೆ. 1 ಇಯರ್ ಚಾಲೆಂಜಲ್ಲಿ ಯಾವ ಥರ ರೂಲ್ಸ್ ರೆಗ್ಯುಲೇಷನ್ ಬರುತ್ತೆ ಅಂತ ಇನ್ನೊಮ್ಮೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಫಸ್ಟ್ ಪಾಯಿಂಟು, ಡೈಲಿ ನಾನು 75 ಹಾರ್ಟ್ ಚಾಲೆಂಜಲ್ಲಿ ಡೈಲಿ 2 ವರ್ಕೌಟ್ ಮಾಡ್ತಿದ್ದೆ. ಒಂದು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್, ಒಂದು ಔಟ್ಡೋರ್ ವರ್ಕೌಟು, ಒಂದು ಇಂಡೋರ್ ವರ್ಕೌಟು. ಬಟ್ ಇದರಲ್ಲಿ ಇವಾಗ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಡೈಲಿ ಒಂದು ವರ್ಕೌಟ್ ಇದ್ದರೆ ಸಾಕು. ಮಾರ್ನಿಂಗ್ ಆದರೂ ಮಾಡಿ, ಈವ್ನಿಂಗ್ ಆದರೂ ಮಾಡಿ, ಡೈಲಿ ಒಂದು ವರ್ಕೌಟ್ ಮಾಡಿ. ಇನ್ನೊಂದು ಸೀರಿಯಸ್ ಆಗಿ ತಿಳ್ಕೊಳ್ಳೋ ವಿಷಯ ಏನಪ್ಪ ಅಂತಂದರೆ, ಡಯಟು ಅಂದರೆ ಹೊರಗಡೆ ಜಂಕ್ ಫುಡ್ ತಿನ್ನಂಗಿಲ್ಲ, ಆಲ್ಕೋಲಿಕ್, ಸ್ಮೋಕಿಂಗ್ ಅದು ಯಾವುದು ಮಾಡೋಂಗಿಲ್ಲ. ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. 4 ಲೀಟರಿಂದ 5 ಲೀಟರ್ವರೆಗೆ ಡೈಲಿ ನೀರು ಕುಡಿಬೇಕು. ಇನ್ನೊಂದು ಬ್ರಹ್ಮಚರ್ಯನ ಪಾಲನೆ ಮಾಡಬೇಕು. ಕೆಟ್ಟ ವಿಡಿಯೋಸ್ ಯಾವುದು ನೋಡೋಂಗಿಲ್ಲ. ಡೈಲಿ 2 ಕಿಲೋಮೀಟರ್ ರನ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಡೈಲಿ 2 ಕಿಲೋಮೀಟರ್ ರನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಮನೇಲೆ 5 ಮಿನಿಟ್ಸು ಸ್ಕಿಪ್ಪಿಂಗ್ ಮಾಡಬೇಕು. ಅದು ಬೇಸಿಕ್ ಲೆವೆಲ್ 5 ಮಿನಿಟ್ಸು. ಹೋಗ್ತಾ 10 ಮಿನಿಟ್ಸ್ ಕಂಪಲ್ಸರಿ ಸ್ಕಿಪ್ಪಿಂಗ್ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ರನ್ನಿಂಗ್ ಮಾಡೋಕ್ಕಾಗಿಲ್ಲ ಅಂತಂದರೆ ಮಾತ್ರ ಸ್ಕಿಪ್ಪಿಂಗ್ ಮಾಡಬೇಕು. ರನ್ನಿಂಗ್ ಮಾಡೋದಾದರೆ ಡೈಲಿ 2 ಕಿಲೋಮೀಟರ್ ರನ್ನಿಂಗ್ ಮಾಡಿ. ಕಂಪಲ್ಸರಿ ಚಾಲೆಂಜ್ನ ಡೈಲಿ ಮಾಡಬೇಕಾಗುತ್ತೆ. ಒಂದು ದಿನ ಬಿಟ್ಟರೆ ಡೇ 1 ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇಷ್ಟು ದಿನ ರೆಗ್ಯುಲರ್ ಆಗಿ ವೀಡಿಯೋ ಮಾಡೋಕ್ಕಾಗಿದ್ದಿಲ್ಲ, ತುಂಬ ಬಿಸಿ ಶೆಡ್ಯೂಲ್ ಇತ್ತು. ಬಟ್ ಇದೊಂದು ರೀಸನ್ ಅಲ್ಲ ವರ್ಕೌಟ್ ಮಾಡೋಕ್ಕೆ. ಲೈಫ್ ಅಂದಮೇಲೆ ಎಲ್ಲರಿಗೂ ಬಿಸಿ ಶೆಡ್ಯೂಲ್ ಇದ್ದೇ ಇರುತ್ತೆ. ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ 1 ಅವರ್ ಟೈಮ್ ಫ್ರೀ ಮಾಡ್ಕೊಂಡು ನಾವು ಎಕ್ಸಸೈಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ನಮ್ಮ ಜೀವನ ನಾವು ಹಾಳು ಮಾಡ್ಕೊತೀವಿ ಅಂತ ಎಕ್ಸಾಂಪಲ್ ನನಗೆ ಗೊತ್ತಾಯಿತು. ಸೊ ಹಂಗಾಗಿ ಏನೇ ಬಿಸಿ ಶೆಡ್ಯೂಲ್ ಇರಲಿ, ಇನ್ಮೇಲೆ ನಾನು ಡೈಲಿ ಚಾಲೆಂಜ್ನ ಮಾಡ್ತೀನಿ, ಡೈಲಿ ವೀಡಿಯೋಸ್ನ ಮಾಡ್ತೀನಿ, ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನನ್ನೊಂದಿಗೆ ನೀವು ಕೂಡ ಚಾಲೆಂಜ್ ಮಾಡೋಕ್ಕೆ ರೆಡಿ ಆಗಿರಿ. ಎಲ್ಲರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಜೈ ಶ್ರೀರಾಮ್.